ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರ. ಇಂದು ನಮ್ಮ ಮನೆಯಲ್ಲಿ ಭಾನುವಾರ ಆಗಿರೋದ್ರಿಂದ ಮಟನ್ ತೊಗೊಂಬಂದಿದ್ರು. ಮನೇಲಿದ್ದ ಪುಡಿ ಖಾಲಿ ಆಗಿತ್ತು, ಅದನ್ನೇ ತೊಗೊಂಬಂದಿಟ್ಟಿದ್ರು ಮಾಡ್ಕೊಳಕ್ಕೆ ಅಂದ್ಬಿಟ್ಟು. ಯಾವಾಗಲೂ ನಮ್ಮ ಮನೇಲಿ ಪುಡಿನ ನಮ್ಮ ಅಮ್ಮನೇ ನನಗೆ ಮಾಡಿಕೊಡೋದು. ಅವರು ಅಡಿಕೆ ಕೊಯ್ಲಲ್ಲಿ ಬ್ಯುಸಿಯಾಗಿರೋದ್ರಿಂದ ಬರೋಕ್ಕಾಗಿಲ್ಲ. ನಾನೇ ಈ ಸಲ ನೋಡೋಣ ಅಂದ್ಬಿಟ್ಟು ಹೆಂಗಾಗುತ್ತೋ ಹಂಗೆ ಮಾಡ್ಕೊಬೇಕಲ್ಲ, ಮಾಡ್ಕೊತಾ ಇದ್ದೀನಿ. ಜಸ್ಟ್ ಲೈಟಾಗಿ ಅದು ಬಿಸಿ ಬಂದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಬೇಕು. ಹುರ್ಕೊಂಡು ಲೈಟಾಗಿ ಘಮ ಬರುತ್ತೆ. ಆ ಘಮದಲ್ಲೇ ಗೊತ್ತಾಗೋಗುತ್ತೆ ಚೆನ್ನಾಗಿ ಧನಿಯಾ ಪುಡಿಗೆ ರೆಡಿಯಾಗಿದೆ ಅಂದ್ಬಿಟ್ಟು. ಮತ್ತು ಅದನ್ನು ತೆಗೆದು ನಾನು ತಟ್ಟೆಯಲ್ಲಿ ಹಾಕ್ಕೊಬೇಕು. ಯಾಕಂದರೆ ಜಾರಿಲಿ ಅಳತೆ ಮಾಡ್ಕೊತಾ ಇದ್ದೀನಿ. ಜಾರಿ ತುಂಬ ಹಾಕಿದ್ರೆ ನಮಗೆ ಪುಡಿ ಚೆನ್ನಾಗಿ ನುಣ್ಣಗಾಗುತ್ತೆ. ಅದಕ್ಕಿಂತ ಕಮ್ಮಿ ಹಾಕಿದ್ರೆ ಸ್ವಲ್ಪ ನುಣ್ಣಗಾಗಲ್ಲ ಅಂದ್ಬಿಟ್ಟು ಮತ್ತು ಅದಕ್ಕೆ ಎಷ್ಟು ಬೇಕಷ್ಟು ಹುರ್ಕೊತಾ ಇದ್ದೀನಿ. ಇದನ್ನ ಹುರ್ಕೊಂಡು ಮತ್ತು ತಟ್ಟೆಗೆ ಹಾಕ್ಕೊಬೇಕು. ಫಸ್ಟು ಸ್ವಲ್ಪ ಜೋರಾಗಿ ಹುರ್ಕೊಂಡು ಆಮೇಲೆ ಸ್ವಲ್ಪ ಸ್ಲಿಮ್ ಮಾಡ್ಕೊತೀನಿ. ಏನಕ್ಕಂದರೆ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ಅಂದ್ಬಿಟ್ಟು. ಮತ್ತು ಅದನ್ನು ಆಯಿತು. ಈಗ ಇದನ್ನು ತಟ್ಟೆಗೆ ಹಾಕ್ಕೊಂಡು ಅದರ ಜೊತೆಗೆ ಒಂದು 4ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿನ ಮುರಿದು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಈಗ ಪುಡಿ ಹುರ್ಕೊತಾ ಇದ್ದೀನಿ. ಅದನ್ನು ಹುರ್ಕೊಂಡು ಈಗ ಅದಕ್ಕೆ ಒಂದು ಸ್ವಲ್ಪ ಲೈಟಾಗಿ ಸಿಮ್ ಮಾಡ್ಕೊಬೇಕು. ಸಿಮ್ ಮಾಡ್ಕೊಂಡು ಅದನ್ನು ಇನ್ನೊಂದು ನಿಮಿಷ ಹುರ್ಕೊಂಡು ಅದನ್ನು ತಟ್ಟೆಗೆ ಇದ್ರ ಜೊತೆ ಹಾಕ್ಕೊಂಡು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಫ್ರೀಝರ್ಗೆ ಇಡ್ತಾಯಿದ್ದೀನಿ. ಏನಕ್ಕಂದರೆ ಇದು ಫ್ರೀಝರ್ನಲ್ಲಿ ತಣ್ಣಗಾಗ್ತಿದ್ದಂಗೆ ಚೆನ್ನಾಗಿ ಪುಡಿ ತುಂಬ ಗರಿ ಗರಿಯಾಗಿ ಬರುತ್ತೆ. ಫುಲ್ಲು ನುಣ್ಣಗೆ ಬರುತ್ತೆ. ಇಷ್ಟಕ್ಕೆಲ್ಲ ಗರಿ ಗರಿ ಇರುತ್ತೆ, ಪುಡಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ನಾನು ಮಟನ್ ಸಾಂಬಾರಿಗೆ ಹಾಕ್ಕೊಂಡಿರೋದು. ಈಗ ಪುಡಿ ಮಾಡ್ಕೊತಾ ಇದ್ದೀನಿ. ಪುಡಿ ರೆಡಿ ಆಯಿತು ಫ್ರೆಂಡ್ಸ್. ಮಟನ್ ಸಾಂಬಾರು